ಜುಲೈ 21ನೇ ತಾರೀಕು ಮಧ್ಯಾಹ್ನ 12:30 ಬೆಂಗಳೂರಿನ ಕುಂಬಳಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮೋಹಳ್ಳಿ ಸಮೀಪದ ತಿಮ್ಮಪ್ಪನ ಕೆರೆ ಕಡೆ ಹೋಗಿದ್ದವರು ಗಾಬರಿಯಾಗಿದ್ರು. ಅದಕ್ಕೆ ಕಾರಣ ಆ ನೀರಿನಲ್ಲಿ ತೇಲುತ್ತಿತ್ತು ಒಂದು ಕೆಂಪು ಬಣ್ಣದ ಸೂಟ್ಕೇಸ್. ಆ ಸೂಟ್ಕೇಸ್ ತೇಲುತ್ತಾ ದಡದತ್ತ ಬರ್ತಿತ್ತು. ಆರಂಭದಲ್ಲೇ ಯಾರೋ ಮನೆಯ ಹಳೆ ಸೂಟ್ಕೇಸ್ಗಳನ್ನು ಹಳೆ ಬಟ್ಟೆಗಳನ್ನು ತುಂಬಿ ಎಸ್ದಿರ್ಬೋದು ಅಂದ್ಕೊಂಡಿದ್ರು. ಆದರೆ ಸೂಟ್ಕೇಸ್ ತೇಲುತ್ತಾ ಸ್ವಲ್ಪ ಹತ್ರ ಬಂದಾಗ ಅಲ್ಲಿ ನಿಂತು ನೋಡುತ್ತಿದ್ದವರ ಕಣ್ಣಿಗೆ ಕಂಡಿತ್ತು ಮಾನವ ದೇಹದ ಭಾಗ. ಬೆಚ್ಚಿ ಬಿದ್ರು ಜನ. ಒಂದೇ ಕ್ಷಣದಲ್ಲಿ ಕೆರೆ ದಡದಲ್ಲಿ ನಿಂತು ನೋಡುತ್ತಿದ್ದವರ ಉಸಿರೇ ನಿಂತು ಹೋದಂತಾಗಿತ್ತು. ಗಾಬರಿಯಿಂದಲೇ 112ಗೆ ಕರೆ ಮಾಡಿದ್ರು. ಕೆಲವೇ ನಿಮಿಷಗಳಲ್ಲಿ ಸ್ಪಾಟಿಗೆ ಬಂದಿತ್ತು ಕುಂಬಳಗೋಡು ಪೊಲೀಸ್ ಟೀಮ್. ಹೊಯ್ಸಳ ಪೆಟ್ರೋಲ್ ವೆಹಿಕಲ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ನೋಡಿದ್ರೆ ಸೂಟ್ಕೇಸ್ನಲ್ಲಿ ಹೆಣ ಇರೋದು ಖಚಿತವಾಗಿತ್ತು. ತಕ್ಷಣ ಹಿರಿಯ ಅಧಿಕಾರಿಗಳಿಗೆ ಸುದ್ದಿ ಮುಟ್ಟಿಸಿದ್ರು. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಶ್ವಾನದಳ, ಸೀನ್ ಆಫ್ ಕ್ರೈಮ್ ಅಫಿಷಿಯಲ್ಸ್ ಸೇರಿದಂತೆ ಪೊಲೀಸರ ದಂಡೆ ಕೆರೆ ಬಳಿಗೆ ಬಂದು ನಿಂತಿತ್ತು. ನೀರಿನಲ್ಲಿ ತೇಲುತ್ತಿದ್ದ ಸೂಟ್ಕೇಸನ್ನ ದಡಕ್ಕೆ ಎಳೆದು ತಂದು ನೋಡುತ್ತಲೇ ಶಾಕ್. ಅದರೊಳಗಿತ್ತು 61 ವರ್ಷದ ಓರ್ವ ಮಹಿಳೆಯ ಶವ. ಇದು ಸಾಮಾನ್ಯ ಕೊಲೆ ಅಲ್ಲ, ಯಾರೋ ಪಕ್ಕ ಪ್ಲಾನ್ ಮಾಡಿಯೇ ಮರ್ಡರ್ ಮಾಡಿದ್ದಾರೆ ಅಂತ ಭಾವಿಸಿದ ಪೊಲೀಸರು ಶವವನ್ನು ಮಾರ್ಚರಿಗೆ ಹಾಕಿ ತನಿಖೆಗೆ ಇಳಿದ್ರು. ಸತ್ತವಳು ಯಾರು, ಕೊಂದಿದ್ದು ಯಾರು ಮತ್ತು ಯಾಕೆ? ತನಿಖೆ ಶುರುವಾಯಿತು. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಸೂಟ್ಕೇಸ್ ಮರ್ಡರ್ ಮಿಸ್ಟ್ರಿಯ ಸ್ಟೋರಿ ಇದು. ಈ ಕ್ರೈಮ್ ಕತೆ ಕೇಳೋಕ್ಕೂ ಮುನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರು ಈ ಶವ? ಶವ ಯಾರದ್ದು ಅಂತ ಗೊತ್ತಾದ್ರೆ ಕೊಂದವರು ಯಾರು ಅಂತ ಪತ್ತೆ ಹಚ್ಚೋದು ಕಷ್ಟದ ಕೆಲಸವಲ್ಲ. ಈ ರೀತಿ ಯೋಚಿಸುತ್ತಲೇ ಪೊಲೀಸರು ತನಿಖೆಗೆ ಇಳಿದ್ರು. ಮೊದಲಿಗೆ ಈ ಮಹಿಳೆ ಯಾರು? ಈಕೆ ಕೊಲೆಯಾಗಿದ್ದು ಯಾಕೆ? ಕೊಂದವರು ಸಾಕ್ಷಿ ನಾಶಕ್ಕಾಗಿಯೇ ಸೂಟ್ಕೇಸ್ನಲ್ಲಿ ಶವವಿಟ್ಟು ಕೆರೆಗೆ ಬಿಸಾಡಿದ್ರ? ಒಂದರ ಹಿಂದೆ ಒಂದು ಪ್ರಶ್ನೆಗಳು ಪೊಲೀಸರ ತಲೆ ಹೊಕ್ಕಿದ್ವು. ಆದರೆ ಪೊಲೀಸರಿಗೆ ಒಂದಂತೂ ಸ್ಪಷ್ಟವಾಗಿತ್ತು, ಕೊಂದವರು ಸಾಮಾನ್ಯದವರಲ್ಲ. ಈ ರೀತಿ ಸೂಟ್ಕೇಸ್ನಲ್ಲಿ ಶವವಿಟ್ಟುಕೊಂಡು ತಂದು ಕೆರೆಯಲ್ಲಿ ಬಿಸಾಡಿ ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ದಾರೆ ಅಂದರೆ ಅವರು ಅಸಾಮಾನ್ಯ ಕ್ರಿಮಿನಲ್ಗಳೇ ಇರಬೇಕು ಅಂತ ಭಾವಿಸಿದ್ರು. ಪೊಲೀಸರಿಗೆ ಸತ್ತವಳು ಯಾರು ಅನ್ನೋ ಸಣ್ಣ ಸುಳಿವು ಇರಲಿಲ್ಲ. ಅದಾಗಲೇ ದೇಹ ಕೊಳೆಯೋಕೆ ಆರಂಭವಾಗಿತ್ತು. ದೇಹದ ಕೆಲವು ಭಾಗಗಳನ್ನು ನೀರಿನಲ್ಲಿದ್ದ ಪ್ರಾಣಿಗಳು ಕಚ್ಚಿ ತಿಂದಿದ್ವು. ದವಡೆಯ ಭಾಗವು ಹಾನಿಯಾಗಿತ್ತು. ಮೊದಲ ನೋಟಕ್ಕೆ ಸಾವು ಹೇಗೆ ಸಂಭವಿಸಿದೆ ಅನ್ನೋದೇ ಸ್ಪಷ್ಟವಾಗಲಿಲ್ಲ. ಇನ್ನು ಮಹಿಳೆಯ ಕತ್ತು, ಕಿವಿ, ಕೈಯಲ್ಲಿ ಏನೂ ಇರಲಿಲ್ಲ. ಹೀಗಾಗಿ ಪೊಲೀಸರಿಗೆ ಈಕೆ ಯಾರು ಅಂತ ಪತ್ತೆ ಹಚ್ಚೋದು ಅಷ್ಟು ಸುಲಭವಾಗಿರಲಿಲ್ಲ. ಇದು ವೈಯಕ್ತಿಕ ದ್ವೇಷಕ್ಕೆ ನಡೆದ ಕೊಲೆಯ, ಹಣ ಒಡವೆಗಳಿಗಾಗಿ ನಡೆದ ಮರ್ಡರ್ರ, ಆಸ್ತಿ ವಿವಾದಕ್ಕೆ ಯಾರಾದರೂ ಕೊಂದು ಹಾಕಿದ್ರ? ಒಂದಲ್ಲ ಎರಡಲ್ಲ 16 ಹ್ಯಾಂಗಲ್ಗಳಲ್ಲೇ ಪೊಲೀಸರು ಯೋಚಿಸಿದ್ರು. ಅವರ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಸತ್ತವಳು ಯಾರು ಅನ್ನೋದರ ರಹಸ್ಯ ಬಯಲಾಗಲೇಬೇಕಿತ್ತು. ಈ ರೀತಿ ಅಪರಿಚಿತ ಶವ ಸಿಕ್ಕಾಗ ಪೊಲೀಸರು ಮಾಡೋ ಮೊದಲ ಕೆಲಸ ಅಂದರೆ ಮಿಸ್ಸಿಂಗ್ ಕಂಪ್ಲೇಂಟ್ಗಳ ಕಡೆ ಕಣ್ಣು ಆಡಿಸೋದು. ಎಸ್, ಅದೇ ರೀತಿ ಕಣ್ಣಾಡಿಸುತ್ತಲೇ ಅವರಿಗೆ ಸಿಕ್ಕಿತ್ತು ಒಂದು ಲಿಂಕ್. ಅದು ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲೇ ದಾಖಲಾಗಿದ್ದ ಒಂದು ಮಿಸ್ಸಿಂಗ್ ಕೇಸ್. ಒಬ್ಬ ಮಗ
ತನ್ನ ತಾಯಿ ಕಾಣೆಯಾಗಿದ್ದಾರೆ ಅಂತ ದೂರು ನೀಡಿದ್ದ. ಆಕೆಯ ಹೆಸರು ಜಯಮ್ಮ ಬೋರೇಗೌಡ ಅಂತಲೂ ಹೇಳಿದ್ದ. ವಯಸ್ಸು 61 ಅಂತ ದೂರಿನಲ್ಲಿ ತಿಳಿಸಿದ್ದ. ಜುಲೈ 15ನೇ ತಾರೀಕು ಮಧ್ಯಾಹ್ನ 3:35 ಸುಮಾರಿಗೆ ಹೋದವರು ವಾಪಸ್ ಮನೆಗೆ ಬಂದಿಲ್ಲ ಅಂತ ಬರೆದಿದ್ದ. ಹೌದು, ಅಲ್ಲಿ ಕೊಳೆತ ಶವವಾಗಿ ಸೂಟ್ ಕೇಸಿನಲ್ಲಿ ಮುದುಡಿ ಮಲಗಿದ್ದವಳು ಜಯಮ್ಮ. ವಯಸ್ಸು 61. ಜುಲೈ 15ನೇ ತಾರೀಕು ಮಧ್ಯಾಹ್ನ ಮನೆಯಿಂದ ಹೋದಾಕೆ ವಾಪಸ್ ಬರಲಿಲ್ಲ. ಕುಟುಂಬದವರು, ಬಂಧುಗಳ ಮನೆ, ಪರಿಚಿತರ ಮನೆ ಎಲ್ಲೆಲ್ಲಿ ಹುಡುಕಿದ್ರೂ ಸಿಕ್ಕಿರಲಿಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಕೊನೆಗೆ ಆಕೆಯ ಮಗ ಅಮ್ಮ ಮಿಸ್ಸಿಂಗ್ ಅಂತ ದೂರು ಕೊಟ್ಟಿದ್ದ. ಆದರೆ 6 ದಿನಗಳ ನಂತರ ಆಕೆ ತಿಮ್ಮಪ್ಪನ ಕೆರೆಯಲ್ಲಿ ಕೆಂಪು ಬಣ್ಣದ ಸೂಟ್ ಕೇಸ್ ಒಳಗೆ ಶವವಾಗಿ ಪತ್ತೆಯಾಗಿದ್ಲು. ಇಲ್ಲಿ ಪೊಲೀಸರು ಮಾಡಿದ ಒಂದು ಸಣ್ಣ ಪರಿಶೀಲನೆ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿತ್ತು. CCTV ದೃಶ್ಯಗಳು, ಮೊಬೈಲ್ ಟವರ್ ಮಾಹಿತಿ, ಕಾಲ್ ಡೀಟೈಲ್ಸ್ ಎಲ್ಲವನ್ನು ಪರಿಶೀಲಿಸಲಾಯಿತು. ಅಷ್ಟರಲ್ಲಿ ಒಂದು ವಿಚಿತ್ರ ಸಂಗತಿ ಗೊತ್ತಾಯಿತು. ಜುಲೈ 15ನೇ ತಾರೀಕು ಜಯಮ್ಮ ತಮ್ಮ ಪಕ್ಕದ ಮನೆಯ ಯುವಕ ಗಗನ್ ಎಂಬಾತನ ಮನೆಗೆ ಹೋಗಿದ್ರು ಅನ್ನೋದು. ಕಾರಣವೇನು ಅಂತ ನೋಡಿದ್ರೆ ಆಕೆ ಬಳಿ ರೀಚಾರ್ಜ್ ಇರಲಿಲ್ಲ. ಮೊಬೈಲ್ನಲ್ಲಿ ಕರೆನ್ಸಿ ಖಾಲಿಯಾಗಿತ್ತು. ಹೀಗಾಗಿ ಸಂಬಂಧಿಕರಿಗೆ ಒಂದು ಕರೆ ಮಾಡಬೇಕು ಅಂತೇಳಿ ಅದೇ ಊರಿನವನಾದ ಗಗನ್ ಎಂಬಾತನ ಮೊಬೈಲ್ ಇಸ್ಕೊಂಡು ಕರೆ ಮಾಡಿದ್ಲು. ಇದು ಪೊಲೀಸರಿಗೆ ಮುಂದೆ ಅತ್ಯಂತ ದೊಡ್ಡ ಸುಳಿವಾಯಿತು. ಆ ಯುವಕನ ಹೆಸರು ಗಗನ್ ರಾಜೇಗೌಡ. ವಯಸ್ಸು ಜಸ್ಟ್ 21. ಚಲ್ಲಘಟ್ಟದ ಯಲ್ಲಪ್ಪ ಲೇಔಟ್ ನಿವಾಸಿ. ಮೂಲತಃ ಮಂಡ್ಯ ಜಿಲ್ಲೆಯ ಗಂಗನಹಳ್ಳಿ ಗ್ರಾಮದವನು. ಆತನನ್ನು ಯಾರೇ ನೋಡಿದ್ರೂ ಸೈಲೆಂಟ್ ವ್ಯಕ್ತಿ ಅಂತಿದ್ರು. ಹಾಗಿತ್ತು ಅವನ ಮುಖ ಚಹರೆ. ಹೊರಗಡೆ ನೋಡೋಕೆ ಸಾಮಾನ್ಯನಂತೆ ಕಂಡ್ರು ಆತನಲ್ಲಿ ಬದುಕನ್ನೇ ನಾಶ ಮಾಡುವ ಅದೊಂದು ಚಟವಿತ್ತು. ಆ ಚಟವೇ ಇವತ್ತು ಅವನ ಬದುಕು ಮತ್ತು ಭವಿಷ್ಯ ಎರಡನ್ನೂ ಕಿತ್ತುಕೊಂಡಿದೆ. ಆನ್ಲೈನ್ ಗೇಮಿಂಗ್, ಆನ್ಲೈನ್ ಬೆಟ್ಟಿಂಗ್, ಸೋಲುಗಳ ಮೇಲೆ ಸೋಲು, ಸಾಲದ ಮೇಲೆ ಸಾಲ. ಎಷ್ಟು ಸಾಲ ಮಾಡಿಕೊಂಡಿದ್ದ ಅನ್ನೋದನ್ನ ಪೊಲೀಸರು ಇನ್ನೂ ಪರಿಶೀಲನೆ ನಡೆಸ್ತಿದ್ದಾರೆ. ಪೊಲೀಸರ ಪ್ರಕಾರ ಜಯಮ್ಮ ಗಗನ್ ಮನೆಗೆ ಬಂದಾಗ ಅವನು ಒಬ್ಬನೇ ಇದ್ದ. ಜಯಮ್ಮ ಕುತ್ತಿಗೆಯಲ್ಲಿ ಸುಮಾರು 30 ಗ್ರಾಂ ಚಿನ್ನದ ಸರ, ಕಿವಿಯಲ್ಲಿ ಓಲೆ, ಬೆರಳಲ್ಲಿ ಉಂಗುರ ಇವೆಲ್ಲವನ್ನು ನೋಡಿದ ಗಗನ್ ಒಂದು ನಿರ್ಧಾರ ಮಾಡಿಬಿಟ್ಟ. ಚಿನ್ನ ಕದ್ರೆ ಸಾಲ ತೀರಿಸಬಹುದು ಅಂದ್ಕೊಂಡ. ಕೆಲವೇ ಕ್ಷಣಗಳಲ್ಲಿ ಅದೊಂದು ಹೀನ ಕೃತ್ಯಕ್ಕೆ ಕೈ ಹಾಕಿಬಿಟ್ಟ. ಜಯಮ್ಮಳ ಕುತ್ತಿಗೆ ಹಿಸುಕೆ ಉಸಿರು ನಿಲ್ಲಿಸಿಬಿಟ್ಟ. ನಂತರ ಚಿನ್ನದ ಸರ, ಕಿವಿ ಓಲೆ, ಉಂಗುರ ತೆಗೆದುಕೊಂಡಿದ್ದಾನೆ. ಆಮೇಲೆ ಮನೆಯಲ್ಲಿದ್ದ ಕೆಂಪು ಟ್ರಾಲಿ ಸೂಟ್ ಕೇಸ್ ತೆಗೆದುಕೊಂಡು ಮೃತ ದೇಹವನ್ನು ಅದರೊಳಗೆ ತುಂಬಿದ್ದಾನೆ. ಅದನ್ನು ತನ್ನ 2 ವೀಲರ್ನಲ್ಲಿ ಇಟ್ಕೊಂಡು ರಾಮೋಹಳ್ಳಿ ತಿಮ್ಮಪ್ಪನ ಕೆರೆ ಬಳಿ ಬಂದಿದ್ದಾನೆ. ಯಾರೂ ಇಲ್ಲದಿರೋ ಸಮಯ ನೋಡಿ ಸೂಟ್ ಕೇಸ್ ಬಿಸಾಡಿ ಅಲ್ಲಿಂದ ಪರಾರಿಯಾಗಿದ್ದ. ಭಾರಕ್ಕೆ ಸೂಟ್ ಕೇಸ್ ನೀರಿನಲ್ಲಿ ಮುಳುಗಿಬಿಡುತ್ತೆ. ಅದು ಮೇಲೆ ಬರುವ ಹೊತ್ತಿಗೆ ಶವ ಕೊಳೆತು ಕರಗಿ ಹೋಗಿರುತ್ತೆ ಅಂತ ಅವನು ಭಾವಿಸಿದ್ದ. ಆದರೆ ಅವನ ಲೆಕ್ಕಾಚಾರ ಉಲ್ಟಾ ಆಗಿತ್ತು. 2-3 ದಿನಗಳ ಬಳಿಕ ಸೂಟ್ ಕೇಸ್ ತೇಲತೊಡಗಿತ್ತು. ಅದರೊಳಗೆ ಶವ ಇರೋದನ್ನ ಸ್ಥಳೀಯರು ನೋಡಿದ್ರು, ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕೇವಲ 24 ಗಂಟೆಗಳ ಒಳಗೆ CCTV, ತಾಂತ್ರಿಕ ಸಾಕ್ಷ್ಯ, ವೈಜ್ಞಾನಿಕ ತನಿಖೆ ಇವೆಲ್ಲದರ ಸಹಾಯದಿಂದ ಆರೋಪಿ ಗಗನ್ನನ್ನ ಬಂಧಿಸಿದ್ರು. ದಕ್ಷಿಣ ವಿಭಾಗದ DCP ಅನಿತಾ ಬಿ ಹದ್ದಣ್ಣವರ ಪ್ರಕಾರ ವೈಜ್ಞಾನಿಕ ಸಾಕ್ಷ್ಯಗಳು ಮತ್ತು CCTV ಈ ಪ್ರಕರಣವನ್ನು ಭೇದಿಸೋಕೆ ನಿರ್ಣಾಯಕ ಪಾತ್ರ ವಹಿಸಿದ್ವಂತೆ. ಆದರೆ ಈ ಪ್ರಕರಣ ಮತ್ತೊಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಿದೆ.
ಒಂದು ಆನ್ಲೈನ್ ಗೇಮ್, ಒಂದು ಬೆಟ್ಟಿಂಗ್ ವ್ಯಸನ, ಒಂದು ಜೀವ ತೆಗೆದುಕೊಂಡು ಬಿಡುವಷ್ಟು ವಿಕೃತತೆಯನ್ನ ಮನದಲ್ಲಿ ತುಂಬುತ್ತಾ ಕೇವಲ 30 ಗ್ರಾಂ ಚಿನ್ನಕ್ಕಾಗಿ ನೆರೆಮನೆಯವರ ಮೇಲಿನ ನಂಬಿಕೆಯನ್ನ ದುರುಪಯೋಗ ಪಡಿಸಿಕೊಂಡು ನಡೆದ ಈ ಕೊಲೆ ಇದೀಗ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬಿಡಿಸಿದೆ. ಕೆರೆಯಲ್ಲಿ ತೇಲಿದ್ದು ಕೇವಲ ಒಂದು ಸೂಟ್ ಕೇಸ್ ಅಲ್ಲ, ಮನುಷ್ಯನ ಮಾನವೀಯತೆಯೇ ಮುಳುಗಿದ ಕತೆ ಇದು. ಆನ್ಲೈನ್ ಗೇಮ್ ಜೂಜು ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ಈ ಪ್ರಕರಣ ಜೀವಂತ ಉದಾಹರಣೆ. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್ ಸುಮನ್ ಟಿವಿ ಕನ್ನಡ.